ಲಾಸ್ಟ್ 2 ದಿವಸದಿಂದ ಬೆಳಗಾವಿನಲ್ಲಿ ವಿವಿಧ ತಾಲೂಕುಗಳಲ್ಲಿ ಮಳೆ ಆಗ್ತಾ ಇದೆ. 200-400 mm ನೀರು ನಮಗೆ ಮಳೆ ಪ್ರಮಾಣ ನಮಗೆ ರಿಪೋರ್ಟ್ ಆಗಿದೆ. ಸೊ ನಾವು ನೀರಿನ ಸಂಗ್ರಹಣೆ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲೆಲ್ಲಿ ಡ್ಯಾಮೇಜಸ್ ಆಗ್ತಾ ಇದೆ ಅದನ್ನು ನಾವು ಸರ್ವೆ ಮಾಡಿಸ್ತಾ ಇದ್ವಿ. ಮನೆಗಳ ಡ್ಯಾಮೇಜ್ ಇರ್ಬೋದು, ದನಗಳ ಸಾವು ಇರ್ಬೋದು, ಅದನ್ನು ನಾವು ರಿಪೋರ್ಟ್ ತರಿಸ್ಕೊಂಡು ಪರಿಹಾರ ಕೊಡಲಿಕ್ಕೂ ನಾವು ಕ್ರಮ ವಹಿಸ್ತಾ ಇದ್ವಿ. ಈ ಮಳೆಯಿಂದ ಒಂದು ಒಳ್ಳೆಯ ವಿಚಾರ ಏನಂದರೆ, ನಮಗೆ ಕುಡಿಲಿಕ್ಕೆ ನೀರಿನ ಅಭಾವ ಏನಿತ್ತು ಅದು ಒಂದು ಮಟ್ಟಕ್ಕೆ ನಮಗೆ ಸಾಲ್ವ್ ಆಗಿದೆ. ಮೊನ್ನೆ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಾಗಿದೆ, ಅದರಲ್ಲಿ ಇದು ನಾನು ಪ್ರಸ್ತಾಪ ಮಾಡಿದ್ದೀನಿ. ಸೊ ಕರೆಂಟ್ಲಿ ದ ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಆ್ಯಂಡ್ ಒಂದು ಅರಣ್ಯ ಇಲಾಖೆಯಿಂದ ಈ ಫಾರೆಸ್ಟಲ್ಲಿ ಇರುವಂಥ ವಾಟರ್ ಫಾಲ್ಸ್ ರೂಟ್ಸ್ನು ಅವರು ಕ್ಲೋಸ್ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂದರೆ, ಪ್ರವಾಸಿಗರು ಬಂದು ಸಡನ್ಲಿ ಡೀಪ್ ಫಾರೆಸ್ಟಲ್ಲಿ ಹೋಗಿ ಸಿಕ್ಕಾಕೋಬಾರ್ದು. ಪ್ಲಸ್ ಆ ಫಾಲ್ಸ್ ಡೆಪ್ತ್ ಅವರಿಗೆ ಗೊತ್ತಾಗಲ್ಲ, ಯಾರು ಹೊರಗಡೆಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಸೊ ನಾವೊಂದು ರೆಸ್ಟ್ರಿಕ್ಟೆಡ್ ರೆಸ್ಪಾನ್ಸಿಬಲ್ ಟೂರಿಸಮ್ ಮ್ಯಾಪ್ ಮಾಡಿಕೊಂಡು ರೋಡ್ ಮ್ಯಾಪ್ ಮಾಡಿ ಅದರ ಪ್ರಕಾರ ಅವರಿಗೆ ಓಪನಿಂಗ್ ಮಾಡಿ ಕೊಡ್ತೀವಿ. ಸರ್, ಎಷ್ಟು ಬ್ರಿಡ್ಜ್ಗಳು ಮುಳುಗಿದಾವೆ? 7 ಬ್ರಿಡ್ಜಸ್. ಚಿಕ್ಕೋಡಿ ವಿಭಾಗದಲ್ಲಿ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ, ಹಂಗಾಗಿ ಕೆಲವೊಂದು ಕ್ಷೇತ್ರಗಳು ಮುಳುಗಡೆ ಆಗಿದ್ದಾವೆ. ಟೋಟಲ್ 7 ಬ್ರಿಡ್ಜಸ್ ಮುಳುಗಡೆ ಆಗಿದ್ದಾವೆ. ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ಓಪನ್ ಮಾಡಿ ಕೊಟ್ಟಿದ್ದೀವಿ. ವಿ ಆರ್ ಪ್ರಿಪೇರ್ಡ್. ಇದೆಲ್ಲ ನಮಗೆ ವಾಡಿಕೆ ಇದು. ಸೊ ವಿ ಆರ್ ಪ್ರಿಪೇರ್ಡ್, ದ ಹೋಲ್ ಡಿಸ್ಟ್ರಿಕ್ಟ್ ಇಸ್ ಪ್ರಿಪೇರ್ಡ್. ನಮಗೆ ಎಲ್ಲ ಸಿಸ್ಟಮ್ಸ್ ಆಲ್ರೆಡಿ ಸೆಟ್ ಇದ್ದಾವೆ. ಸೊ ದೇರ್ ಇಸ್ ನೋ ಮೇಜರ್ ಪ್ರಾಬ್ಲಮ್. ಒಂದು ಕಡೆ ಬರಗಾಲ ಇದೆ ಸರ್, ನಮ್ಮದ್ರ ಕಡೆ ಮಳೆ ಇಲ್ಲ. ಮಳೆ ಆಗೋದು ಒಳ್ಳೇದೇ ಅಲ್ವಾ? ಒಂದು ಕಡೆ ಪ್ರವಾಹ ಇರುವಂಥದ್ದು. ಮುಂಗಾರಿನಲ್ಲಿ ಮಳೆ ಆಗೋದು ಒಳ್ಳೆಯದೇ. ಓನ್ಲಿ ಪಾಯಿಂಟ್ ಏನಂದರೆ, ಕುಡಿಲಿಕ್ಕೆ ನೀರು ನಮಗೆ ಇರಬೇಕು, ಸ್ವಲ್ಪ ವ್ಯವಸಾಯ ಮಾಡಲಿಕ್ಕೆ ನೀರು ಇರಬೇಕು, ಹಾಗೂ ಜಾಸ್ತಿ ಹಾನಿ ಆಗಬಾರ್ದು. ಹಾನಿ ಆಗಿದೆ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಹಾನಿ ಆಗಿದೆ ಅಂದರೆ ಒಂದು ಪ್ರಾಬ್ಲಮ್ ಇಲ್ಲ, ಅದನ್ನು ಮತ್ತೆ ನಾವು ರಿಪೇರಿ ಮಾಡ್ಕೋಬೋದು, ನಿರ್ವಹಣೆ ಮಾಡ್ಬೋದು, ನಿರ್ಮಾಣನೂ ಮಾಡ್ಬೋದು. ಜೀವ ಹಾನಿ ಆಗಬಾರ್ದು. ಸೊ ಅದರ ಬಗ್ಗೆ ನಾವು ಭಾಳ ಕಾಳಜಿ ವಹಿಸ್ತಾ ಇದ್ದೀವಿ. NDRF ಎಲ್ಲ ರೆಡಿ ಇದೆ? ಎಲ್ಲ SDRF ರೆಡಿ ಇದೆ. NDRF ನಮಗೆ ಯಾವಾಗ ಬೇಕೋ ಆವಾಗ ನಾವು ಅವರನ್ನು ಕರಿತೀವಿ. ದೇ ವಿಲ್ ಬಿ ಅವೈಲಬಲ್ ವಿತಿನ್ 6 hours. ಮನೆಯದು ಎಷ್ಟು? ಈಗ 5 ಮನೆಗಳು ಬಿದ್ದಿದ್ದಾವೆ ಆಕಸ್ಮಿಕ ಮಳೆಯಿಂದ, ಹಾಗೂ ಒಂದು ದನ ಸತ್ತೋಗಿದೆ, ತೀರ್ಕೊಂಡಿದೆ. ಸೊ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ.